ಉತ್ಸವ್ ಅಂದಾಗೆ ಸಿಂಧೂರಿ ಸಿಂಧೂರಿ ಮೈಸೂರಿಗೆ ಹೋಗಿದ್ದಾಳೆ, ಬ್ಯೂಟಿ ಕಾಂಪಿಟೇಷನ್ ಇದೆಯಂತೆ. ಸಿಂಧೂರಿ ಇಲ್ಲದೆ ಈ ಅರಮನೆ ಒಳಗೆ ಏನೋ ಬೋರ್ ಅನಿಸ್ತಾ ಇದೆಯಲ್ಲ. ಹೌದು ಕಣೋ, ಒಂದು ಕ್ಷಣ ಅವಳು ಈ ಮನೆಯಲ್ಲಿ ಇಲ್ಲದಿದ್ದರೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತೆ ಅಂದ್ರ ಭಾಸವಾಗುತ್ತೆ. ನಿಜ ಉತ್ಸವ್, ನಿಜ. ಅವಳು ಯಾವತ್ತಾದ್ರೂ ಭೇಟಿಯಾದವಾಗ ಅಣ್ಣ ಅಣ್ಣ ಅಂತಾನೆ ಉಸಿರಾಡುತ್ತಾಳೆ. ಅವಳಿಗಂತೂ ನೀನೇ ತಂದೆ, ನೀನೇ ತಾಯಿ ಆಗಿದ್ಯಾ. ಹೌದು ಅನ್ನ, ಚಿಕ್ಕನಿಂದ ನಾನೇ ಅವಳಿಗೆ ಆಶ್ರಯ ಆದ್ರು. ಇನ್ನು ಅವಳು ಆಡುವ ಶ್ರುತಿಗೆ ಸಂಗೀತಗಾರ ನಾನಾಗಿನಿ. ಅಕಸ್ಮಾತ್ ಯಾವತ್ತಾದ್ರೂ ಒಂದು ದಿನ ವಿಧಿ ನನ್ನನ್ನು ಕರೆದುಕೊಂಡು ಬಿಟ್ಟರೆ? ಏ ಉತ್ಸವ್, ಹಾಗೆಲ್ಲ ನುಡಿಯಬಾರದು ಕಣು. ಆ ಸಿಂಧೂರಿಗೆ ಜನ್ಮ ಜನ್ಮಾಂತರ ನೀನೇ ಉಸಿರಾಗಬೇಕು. ನಿಜ ಅನುರಾಗ್, ಆದ್ರೆ ಅವಳ ಕೊರಳಲ್ಲಿ ಎಂದು ಮಂಗಲ ಸೂತ್ರ ನೋಡುವೆನೋ ಅಂದೇ ನಾನು ನೆಮ್ಮದಿಯಿಂದ ಉಸಿರಾಡ್ತೀನಿ ಕಣ. ನಿನ್ನ ತಂಗಿಯ ಬಾರ ನೀನೊಬ್ನೇ ಹೊರಬೇಕಾಗಿಲ್ಲ ಉತ್ಸವ್. ಅಂದರೆ ನಿನ್ನ ಮಾತಿನ ಅರ್ಥ? ನಿನ್ನ ತಂಗಿ ಆಡುವ ಹಾಡಿಗೆ ಸಂಗೀತಗಾರ ನಾನಾಗುತ್ತೇನೆ. ಐ ಮೀನ್, ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳ ಬದುಕಿಗೆ ಆಸರಾಗುತ್ತೇನೆ ಉತ್ಸವ್, ಆಸರಾಗುತ್ತೇನೆ. ಮಿತ್ರದ್ರೋಹಿ, ನನ್ನ ತಂಗಿಯ ಕೊರಳಿಗೆ ನೀನು ತಾಳಿ ಕಟ್ಟುತ್ತೀಯ. ಯಾಕೆ ಉತ್ಸವ್, ಯಾಕೆ? ನಾನು ನಿನ್ನ ತಂಗಿಯನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ನನಗೆ ಅವಳಿಲ್ಲದಿದ್ದರೆ ಬದುಕಿ ಶೂನ್ಯ ಕಣೋ, ಬದುಕಿ ಶೂನ್ಯ. ಏ ಮನೆ ಮುರುಕ, ಇನ್ನೊಮ್ಮೆ ಪ್ರೀತಿ ಗೀತೆಯನ್ನು ಉಚ್ಚರಿಸಿದ್ರೆ ನಿನ್ನನ್ನು ಇಲ್ಲೇ ಸೀಳಿ ಬಿಡ್ತೇನೆ. ನನ್ನ ತಂಗಿಯ ಬಗ್ಗೆ ಮಾತನಾಡಲು ನಿನಗೆಷ್ಟು ಧೈರ್ಯ? ದಯವಿಟ್ಟು ಕ್ಷಮಿಸು ಉತ್ಸವ್, ದಯವಿಟ್ಟು ಕ್ಷಮಿಸು. ನನ್ನ ಹಾಗೂ ಸಿಂಧೂರಿಯನ್ನು ಯಾವತ್ತೂ ದೂರ ಮಾಡಬೇಡ ಪ್ಲೀಸ್ ಕಣ, ಪ್ಲೀಸ್. ನನ್ನ ಕಾಲಿನ ಧೂಳಿಗೆ ಸಮಾನ ನೀನು. ನಿನ್ನಂತ ಬಡವನಿಗೆ ನನ್ನ ತಂಗಿಯನ್ನು ದಾರಿ ಎರೆದು ಕೊಡಬೇಕಾ? ಮೊದಲು ಹೊರಟೋಗಿನಿಂದ. ಬಡವನೆಂದು ಈ ಆಸೆ ಬೇಡ ಉತ್ಸವ್. ಅಂದು ನಾನು ನೀನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ಆಪ್ತ ಮಿತ್ರರು ಕಣೋ, ಆಪ್ತ ಮಿತ್ರರು. ಹಾಗಂತ ನಿನ್ನಂತ ಮಿತ್ರನಿಗೆ ನನ್ನ ತಂಗಿಯನ್ನು ಬಲಿ ಕೊಡು ಅಂತ್ಯ? ನನ್ನ ತಂಗಿಯ ಕೊರಳಿಗೆ ಮಂಗಲ ಸೂತ್ರ ಮಾಡಿಸುವ ಯೋಗ್ಯತೆ ನಿನಗಿದೆಯಾ? ಮೊದಲು ಈ ಮನೆ ಹೊಸ್ತಿಲು ದಾಟಿ ಹೊರಟೋಗೋ. ಐದೇ ಕೆಟ್ಟ